ಥ್ಯಾಂಕ್ಸ್ ಅಕ್ಕ. ನಮಸ್ಕಾರ ಸಮುದಾಯ ಟಿವಿ ವೀಕ್ಷಕರೇ, ಈ ದಿನ ಬೆಂಗಳೂರು ಎಂಬ ನಗರ ಶಕ್ತಿ ಕೇಂದ್ರದಲ್ಲಿ ಒಬ್ರು ಮಹಿಳೆಯವರು ಸುಮಾರು 5 ವರ್ಷದಿಂದ ತನ್ನ ತೀವ್ರ ರೀತಿ ಆಟೋ ಓಡಿಸ್ಕೊಂಡು ಜೀವ ಸಾಗಿಸ್ತಾರೆ. ಇವತ್ತು ನಮ್ದು MD ಸರ್ ಕೈ ಪರಿಚಯ ಆಯಿತು. ಇವತ್ತು ನಮ್ಮ MD ಸಾಬ್ ಏನಿದ್ರು ಅವರೇ ಅಲ್ಲ ಮಗನ ಕೂಡ ಸ್ಕೂಲ್ಗೆ ಇವರೇ ಕರ್ಕೊಂಡು ಬರ್ತಾರೆ ಅಂತ ನಮ್ಗೆ ಬಹಳ ಹೆಮ್ಮೆ ಆಯ್ತು. ನೋಡಿ ವೀಕ್ಷಕರೇ, ನಮ್ಮ ಏನ್ ಹೇಳ್ತಾರೆ ಅಂದ್ರೆ ನಾವು ಓದ್ಬೇಕಾದ್ರೆ ನಾವು ನಮಗೆ ತಿಳಿಯುವಂತ ವಿಚಾರ ಏನಂದ್ರೆ ಎತ್ತು ನಾರಿಯಂತೂ ಪೂಜ್ಯಂತು ರಮಂತು ತತ್ವದೇವತಾ ಅಂದ್ರೆ ಈ ವಾಕ್ಯ ಸಂಪೂರ್ಣ ಇವ್ರಿಗೆ ಅನ್ವಯಿಸುತ್ತೆ. ಅಕ್ಕ ನಮಸ್ಕಾರ. ಇವತ್ತು ಏನ್ ಹೇಳ್ತಾರೆ ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ಸಂಧ್ಯಾ. ನನಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಡ್ರೈವಿಂಗ್ ಫೀಲ್ಡ್ ನಾನು ಚೂಸ್ ಮಾಡ್ಕೊಂಡೆ. ಇನ್ನೊಂದೇನಂದ್ರೆ ನನಗೆ ತಂದೆ ಇಲ್ಲ. ಆ ತಂದೆ ಇಲ್ಲದೆ ಇರೋ ನೋವು ಇದನ್ನೆಲ್ಲ ನಿವಾರಿಸಿ ನಾನು ಮುಂದೆ ಬರಬೇಕು. ನನ್ನ ಯಾರು ಅಲ್ಗಡ್ಸಿ ಮಾತಾಡಿದ್ರು ಅವ್ರ ಮುಂದೆ ನಾನು ಜಯಿಸಿ ತೋರ್ಬೇಕು ಅನ್ನೋ ಒಂದು ಛಲಕ್ಕೋಸ್ಕರ ನಾನು ಈ ಡ್ರೈವಿಂಗ್ ಫೀಲ್ಡ್ಗೆ ಬಂದೆ. ಇದ್ ಮುಂದೆ ದೇವ್ರು ಹೆಂಗ್ ತೋರಿಸ್ತಾನೋ ಆ ತರದಲ್ಲಿ ನಾನ್ ದುಡ್ಕೊಂಡು ನನ್ ಜೀವನ ನಾನ್ ಸಾಗಿಸ್ಬೇಕು. ಹುಡುಗರಿಗೋಸ್ಕರ ಅವ್ರ ಮೇಲೆ ಡಿಫೆಂಡ್ ಆಗಿ ಇರಬಾರ್ದು. ಹೆಣ್ಮಕ್ಳು ಎಲ್ಲೇ ಹೋದ್ರು ಎಲ್ರು ಆಚೆ ಬಂದು ಕೆಲಸ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಆಯ್ತಕ್ಕ, ಥ್ಯಾಂಕ್ ಯು ಅಕ್ಕ. ತುಂಬಾ ಸಂತೋಷ ಆಯ್ತು. ಸಮುದಾಯ ಟಿವಿ ಕಂಡ ನಿಮ್ಗೆ ಕುಮ್ಮರುಗೆ ದುನಿಯೋಡು ನೋಡಿ ವೀಕ್ಷಕ ನೋಡಿದಲ್ಲ, ಹೆಣ್ಣು ಮಕ್ಕಳು ಅಂದ್ರೆ ನಾವು ಹೆಣ್ಣು ಮಕ್ಕಳನ್ನು 4 ಗೋಡೆ ಮುಖ್ಯ ಕೂಡಿ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೆಣ್ಣು ಮಕ್ಕಳನ್ನ ಇವತ್ತು ಸಮಾಜದಲ್ಲಿ ಫ್ರೀಯಾಗಿ ಬಿಟ್ಟರೆ ಹೆಣ್ಮಕ್ಳು ಮನೆ ಯಜಮಾನ ಯಾವತ್ತೂ ತಲೆ ತಗ್ಸಂತ ಕೆಲಸ ಮಾಡೋದಿಲ್ಲ. ಮನೆ ಯಜಮಾನ ತಲೆ ಎಷ್ಟು ಓಡಾಡ್ಬೇಕು ಅಂತ ಕೆಲಸ ಮಾಡ್ತಾರೆ. ಇವರೇ ಸ್ಫೂರ್ತಿ, ಇವರೇ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ಎಲ್ಲಾ ಮಕ್ಕಳಿಗೂ ಇವರು ಆದರ್ಶಗಳು ಬರಲಿ ಅಂತ ಮತ್ತೊಮ್ಮೆ ಅವ್ರು ಹೇಳ್ತಾ ಸಮುದಾಯ ಟಿವಿಯಿಂದ ಮತ್ತೊಮ್ಮೆ ನಿಮ್ಗೆ ತುಂಬ ಧನ್ಯವಾದಗಳು. ನಮ್ಮನ್ನು ಇಂಟರ್ವ್ಯೂ ಮಾಡಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್.